ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ, ವೆಂಕಟೇಶ್ ದೊಡ್ಡೇರಿ ಬಿಜೆಪಿಯಿಂದ, ರಾಜುಗೌಡ ಅವರು JDS ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಒಂದು ಪ್ರಜಾಪ್ರಭುತ್ವದಲ್ಲಿ ಸಹಜವಾಗಿ ನಡೆಯಬೇಕಾದ ಪ್ರಕ್ರಿಯೆ, ಆವಾಗ ಕಾಲಕ್ಕೆ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಬೇಕು, ಸ್ವಚ್ಛಗೊಳ್ತಾ ಇರಬೇಕು. ಅದು ನಡೀತಾ ಇದೆ. ಬಟ್ ಈ ಸಲ ಅದಕ್ಕೆ ದೊಡ್ಡ ರಾಜಕೀಯ ಬಣ್ಣ ಬಂದಿದೆ. ಅದಿತ್ತು ನೋಡಿ, ಕೇಂದ್ರ ಚುನಾವಣಾ ಆಯೋಗದ ಕೆಲಸವೇ ಇದು. ಕೇಂದ್ರ ಚುನಾವಣಾ ಆಯೋಗ ಬರೀ ಚುನಾವಣೆಗಳನ್ನು ಸುಸೂತ್ರವಾಗಿ ನಡೆಸೋದಲ್ಲ. ಅಂದರೆ ಚುನಾವಣೆ ನಡೆಸೋದ್ರಲ್ಲಿ ಕಾಲದಿಂದ ಕಾಲಕ್ಕೆ ಈ ಚುನಾವಣಾ ಏನೊಂದು ಪಟ್ಟಿ ಇರುತ್ತೆ, ಅದನ್ನು ಪರಿಷ್ಕರಣೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಚುನಾವಣಾ ಆಯೋಗ ಮಾಡಬೇಕು. ಮೊದಲು ನಿಮಗೆ ಟೆಕ್ನಾಲಜಿಯ ಸಪೋರ್ಟ್ ಇರಲಿಲ್ಲ. ಆ ಕಾರಣದಿಂದ ಯಾವುದೋ ಒಂದು ಕ್ಷೇತ್ರದಲ್ಲಿ ಒಂದು ಹೆಸರು ಹಾಕೋತಿದ್ರು, ಇನ್ನೊಂದು ಕ್ಷೇತ್ರದಲ್ಲೂ ಹೆಸರು ಬರ್ತಿತ್ತು, ಮತ್ತೊಂದು ಕ್ಷೇತ್ರದಲ್ಲೂ ಹೆಸರು ಬರ್ತಿತ್ತು. ಪಂಚಾಯತಿ ಊರಿಗೆ ಹೋಗಿ ಓಟ್ ಹಾಕೋದು, ವಿಧಾನಸಭೆಗೆ ಇಲ್ಲಿ ಓಟ್ ಹಾಕೋದು ಎಲ್ಲ ನಡೀತಾ ಇತ್ತು. ಆದರೆ ಯಾವಾಗ ಆಧಾರ್ ಕಾರ್ಡ್ ಬಂತು, ಆಧಾರ್ ಲಿಂಕ್ ಶುರು ಆಯಿತು, ವೋಟರ್ ID ಲಿಂಕ್ ಶುರು ಆಯಿತು, ಟೆಕ್ನಾಲಜಿಕಲಿ ನಿಮಗೆ ಎಲ್ಲ ಕಡೆ ವೋಟ್ಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದನ್ನು ಈಸಿಲಿ ಡಿಟೆಕ್ಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಯಾವಾಗ ಶುರು ಆಯಿತು, ಡೇಟಾ ಅನಾಲಿಟಿಕ್ಸ್ ಬಂದ ಮೇಲೆ ಇದು ಶುರು ಆಗಿತ್ತು. ಹೌದು. ಶುರು ಆದ ನಂತರ ಕೇಂದ್ರ ಚುನಾವಣಾ ಆಯೋಗಕ್ಕೂ ಇದೊಂದು ಅವಕಾಶ ಇದೆ. ನೀವು ಎರಡೆರಡು ಕಡೆ ಓಟ್ಗಳನ್ನು ಮಾಡ್ಕೊಂಡಿದ್ರೆ ಅದನ್ನು ಒಂದು ಕಡೆ ಓಟ್ ಮಾಡ್ಕೋಬೇಕು. ತೀರಿಕೊಂಡಿರ್ತಕ್ಕಂಥವರ ಹೆಸರುಗಳು ಎಷ್ಟೋ ವರ್ಷಗಳ ಕಾಲ, ದಶಕಗಳ ಕಾಲ ಹಾಗೇ ಇರ್ತಾಯಿದ್ವು. ಯಾಕೆಂದರೆ ಮಹಾನಗರ ಪಾಲಿಕೆಗೆ ನೀವು ಡೆತ್ ಸರ್ಟಿಫಿಕೇಟ್ ತೆಗೆದುಕೊಂಡಿರ್ತೀರಿ, ಅದು ಆಟೋಮೆಟಿಕ್ಲಿ ಆ ಹೆಸರುಗಳು ಡಿಲೀಟ್ ಆಗ್ತಕ್ಕಂಥ ಪ್ರಕ್ರಿಯೆ ಇಲ್ಲ. ಆದರೆ ಈಗ ಟೆಕ್ನಾಲಜಿ ಆ ರೀತಿ ಬಂದಿರೋದ್ರಿಂದ ತೀರಿಕೊಂಡಿದ್ರೆ ಆ ಹೆಸರುಗಳ ಡಿಲೀಟ್ ಆಗೋದು, 18ರಿಂದ 22 ವರ್ಷ ಏನು ಮೊದಲ ಚುನಾವಣೆಗೆ ಓಟ್ ಹಾಕ್ತಾರೆ ಅವರ ಹೆಸರುಗಳನ್ನು ಆ್ಯಡ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯೇ SIR. ಇದು SIR ಮೊದಲು ನಡೀತಾ ಇರಲಿಲ್ಲ ಅಂತಕ್ಕಂಥದ್ದೇನಿರಲಿಲ್ಲ. ಆದರೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದ 2 ಚುನಾವಣೆಗಳ ನಂತರ ವಿಪಕ್ಷಗಳು ಸೋಲಿನ ಹೊಣೆಯನ್ನು SIR ಮೇಲೆ ವಹಿಸ್ತಾ ಇರೋದ್ರಿಂದ SIR ಬಗ್ಗೆ ಒಂದು ಕುತೂಹಲ ಬಂದಿದೆ. SIR ಪ್ರಕ್ರಿಯೆ ಬಗ್ಗೆ ವಿಪಕ್ಷಗಳು ಪ್ರಶ್ನೆಗಳನ್ನು ಎತ್ತಾ ಇವೆ. ಅದರ ಮಧ್ಯೆ ಈಗ ಇದು ಕರ್ನಾಟಕದಲ್ಲಿ ಈ ಪ್ರಕ್ರಿಯೆ ಶುರು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೇಂದ್ರ ಚುನಾವಣಾ ಆಯೋಗ ಘೋಷಿಸಿದೆ. ಬಟ್ ನನಗನ್ಸುತ್ತೆ ಅಜಿತ್, ನಾವು ಯಾವಾಗಲೂ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಸೋತ್ರು ಅನ್ನುವ ಕಾರಣಕ್ಕೋಸ್ಕರ SIR ಬಗ್ಗೆ ಚರ್ಚೆ ಮಾಡ್ತೀವಿ, ಬಿಹಾರದಲ್ಲಿ ತೇಜಸ್ವಿ ಯಾದವ್ ಸೋತ್ರು ಅನ್ನುವ ಕಾರಣಕ್ಕೋಸ್ಕರ SIR ಅನ್ನು ಚರ್ಚೆ ಮಾಡ್ತೀವಿ. ಬಟ್ ನೀವು ಕರೆಕ್ಟಾಗಿ ಅದನ್ನು ಡಿಸ್ಕಸ್ ಮಾಡಿದರೆ ಜೀವಂತ ಇರ್ತಕ್ಕಂಥ 27 ಲಕ್ಷ ಓಟು ಹೋಯಿತು ಅಂತ ಅನ್ಕೋಣ ಪಶ್ಚಿಮ ಬಂಗಾಳದಲ್ಲಿ. ನೀವು 60-40 ಆದರೂ ಇಡ್ತೀರಾ, ಅದನ್ನು 60-40 ಆದರೂ ಇಡ್ತೀರಾ? ಅಂದರೆ 27 ಲಕ್ಷ ಮತದಾರರ ಪೈಕಿ 40% ವಿಪಕ್ಷಗಳಿಗೆ ಓಟ್ ಹಾಕ್ತಾ ಇದ್ರು. ಅಂದರೆ 40% ಆದರೂ BJPಗೆ ಓಟ್ ಹಾಕ್ತಾ ಇದ್ರು ಅಂತನಾ? ನೀವು 60-40 ಇಡ್ತೀರಾ? ಓಕೆ. ಏನು ಪೂರ್ತಿ 70-30 ಅನ್ಕೊಳ್ಳಿ. ಆಯ್ತಪ್ಪ, 70-30 ಇಟ್ಟರು BJPಗೂ ಮತ್ತು ತೃಣಮೂಲ್ ಕಾಂಗ್ರೆಸ್ಗಿಂತ BJP 33 ಲಕ್ಷ ಓಟ್ ಜಾಸ್ತಿ ತಗೊಂಡಿದೆ. ಮುಂದಿದೆ. ಹೌದು. ನಾನು ಹೇಳೋದು, ಚುನಾವಣೆಯ ದಿಕ್ಕು ಆ ರೀತಿಯಲ್ಲಿ ನೋಡಿದಾಗ ಅದು ಮಮತಾ ವಿರುದ್ಧ ಇತ್ತು ಅಂತಕ್ಕಂಥದ್ದು ಲೆಕ್ಕ. ಆ ರೀತಿ ನೀವು ಕರೆಕ್ಟಾಗಿ ನೋಡಿದ್ರೆ ಬಿಹಾರದಲ್ಲೂ ಕೂಡ ನೀವು ಕಾನ್ಸ್ಟಿಟ್ಯೂನ್ಸಿ, ಪ್ರಶಾಂತ್ ಹೇಳ್ತಾ ಇರೋದ್ರ ಅರ್ಥ 27 ಲಕ್ಷ ಜನ ಬದುಕಿದ್ರು, ನಮಗೆ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಇರಬೇಕು ಅಂತ ಬಡದಾಡ್ತಾ ಇದ್ರು, ಆದರೂ ಅವರಿಗೆ ಅವಕಾಶ ಸಿಗಲಿಲ್ಲ ಅನ್ನುವುದು ಅದು ನಿಜ. ಅದು ಪಬ್ಲಿಕ್ ಡೊಮೇನ್ನಲ್ಲಿ ನಂಬರ್ ಇರುವಂಥದ್ದು. ಆ 27 ಲಕ್ಷ ಜನರ ಪೈಕಿ 20 ಲಕ್ಷ ಮಮತಾ ಬ್ಯಾನರ್ಜಿಗೆ ಓಟ್ ಹಾಕಿದ್ರು ಗೆಲ್ಲಕ್ಕಾಗ್ತಿರ್ಲಿಲ್ಲ. ಎಸ್. ಎರಡನೇ, ಆಮೇಲೆ ಇನ್ನೊಂದು ಅಂಶವನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಮಮತಾ ವೋಟ್ ಕಡಿಮೆ ಆಯಿತು ಅಂತ BJP ವೋಟ್ ಜಾಸ್ತಿ ಆಗಿದೆ ಅಲ್ವ? ಅದರ ಅರ್ಥ ಏನು? ಅಂದರೆ ನಾನು ಬರೀ ಪಾಲಿಟಿಕ್ಸ್, ಇಲೆಕ್ಟ್ರಲ್ ಪಾಲಿಟಿಕ್ಸನ್ನೇ ಯೋಚನೆ ಮಾಡಿ ನೋಡೋದಾದರೆ BJP ವೋಟ್ ಜಾಸ್ತಿ ಆಗಿದೆ, ವೋಟ್ ಶೇರ್ ಜಾಸ್ತಿ ಆಗಿದೆ ಕಳೆದ ಬಾರಿಗೆ ಹೋಲಿಸಿದ್ರೆ. 38 ಇದ್ರು ಅವ್ರು 45 ಬಂದಿದ್ದಾರೆ. 7% ಅವ್ರದ್ದು ಪಾಸಿಟಿವ್ ಸ್ವಿಂಗ್ ಬಂದಿದೆ. ಬಿಹಾರದಲ್ಲೂ ಕೂಡ ಇದೇ ನೋಡ್ಲಿಕ್ಕೆ ಸಿಕ್ತು. ಆದರೆ ಏಕಾಏಕಿ ವಿಪಕ್ಷಗಳಿಗೆ ಅನಿಸ್ತಾ ಇದೆ, ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿಗೆ ಅನಿಸ್ತಾ ಇರತಕ್ಕಂಥದ್ದು, ನಮ್ಮ ಇಡೀ ಸೋಲಿನ ಹೊಣೆಗಾರಿಕೆ ಏನಿದೆ ಅದು SIR ಮೇಲಿದೆ ಅಂತ. ಬಟ್ ರಾಹುಲ್ ಗಾಂಧಿಗೆ ಸಂಬಂಧಪಡದ ರಾಜ್ಯಗಳು ಅವೆರಡು ರಾಜ್ಯಗಳು, ಸಂಬಂಧ ಇರ್ತಕ್ಕಂಥ ರಾಜ್ಯವಾಗಿರ್ತಕ್ಕಂಥ ಕೇರಳದಲ್ಲಿ ಲಾಭ ಆಯಿತು ಅಂತ ಶಶಿ ಥರೂರ್ ಹೇಳ್ತಿದ್ದಾರೆ. SIR ಪ್ರಕ್ರಿಯೆಯಿಂದ ಕಾಂಗ್ರೆಸ್ಗೆ ಲಾಭ ಆಯಿತು ಅಂತ. ಬಟ್ ಅದರ ಬಗ್ಗೆ ನಾವು ಕಾಂಗ್ರೆಸ್ ಪಾರ್ಟಿ ಇಂದು ಚರ್ಚೆ ಮಾಡಲ್ಲ. ನಮ್ಮ ಪ್ಯಾನಲ್ ಡಿಸ್ಕಷನ್ಗೆ ನಾಗರಾಜ್ ಯಾದವ್ ಕೂಡ ಅವತ್ತಿದ್ರು, ಸಂದೀಪ್ ಬಂದಿದ್ರು. ಎಲ್ಲಿಂದ? ಕಾಂಗ್ರೆಸ್ ವಾರ್ ರೂಮ್ ಇಂದ. ಕೇರಳದ ಕಾಂಗ್ರೆಸ್ ವಾರ್ ರೂಮ್ನ ಉಸ್ತುವಾರಿಯನ್ನು ಕನ್ನಡಿಗರೊಬ್ಬರು ಹೊತ್ಕೊಂಡಿದ್ರು, ಅವರು ಬಂದಿದ್ರು. ಅವರು SIR ಪ್ರಕ್ರಿಯೆಯಿಂದ ಕಾಂಗ್ರೆಸ್ ಹೆಂಗ್ ಲಾಭ ಆಯಿತು ಅನ್ನೋದು ಹೇಳಿದ್ರು. 23 ಲಕ್ಷ ಓಟ್ಗಳನ್ನು ನಾವು ಹೋಗಿ ಹಾಕ್ಸಿದ್ವಿ ಅಂತ.
ಈಗ ನನ್ನ ಮತದಾರರ ಪಟ್ಟಿಗೆ ಹೆಸರು ಸೇರಿಸಿ. ನನ್ನ ಪ್ರಶ್ನೆ ಅಜಿತ್, ಮಮತಾ ಬ್ಯಾನರ್ಜಿ ಕಾರಣದಿಂದ ನಾವು ಇದನ್ನು SIR ಪ್ರಕ್ರಿಯೆನ ಇಷ್ಟು ಚರ್ಚೆ ಮಾಡ್ತಾ ಇದ್ದೀವಿ. ಕೆಳ ಹಂತದಲ್ಲಿ ಪಾರ್ಟಿಯ ಮಷಿನರಿ TMCಗಿತ್ತು, ಆದರೂ ಕೂಡ ನೀವು ಅಗತ್ಯ ದಾಖಲೆಗಳನ್ನು ಯಾಕೆ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ? ಈ ಪ್ರಶ್ನೆಗೆ ಮಮತಾ ಬ್ಯಾನರ್ಜಿ ಕೂಡ ಉತ್ತರ. ನೀವು SIR ಬಗ್ಗೆ ಎಷ್ಟು ಚರ್ಚೆ ಮಾಡ್ತಿರೋ, ಟ್ರಿಬ್ಯುನಲ್ಗಳಿಗೆ ಹೋದ್ರು, ನೀವು ದಾಖಲೆಗಳಿದ್ರೆ ಸಮಸ್ಯೆ ಎಲ್ಲಿಂದ ಬರುತ್ತೆ? ಹೌದು. ಒಂದನೇ ಭಾಗ. ಎರಡನೇ ಭಾಗ, ನನಗನ್ಸುತ್ತೆ ಕರ್ನಾಟಕದಲ್ಲಿ SIR ಬರ್ತಿದೆ ಅಂತಕ್ಕಂಥದ್ದಿದೆ. ಈಗಾಗಲೇ BLOಗಳ ನೇಮಕ ಆಗಿದೆ, ಪಾರ್ಟಿ ಬೂತ್ ಏಜೆಂಟ್ಸ್ಗಳ ಹೆಸರುಗಳನ್ನು ಕೂಡ ಕೊಟ್ಟಿದೆ. ಒಂದು, ಈಗ ವಿಪಕ್ಷಗಳು ಎಷ್ಟು ಸತರ್ಕವಾಗಿರ್ತವೆ ಅಂದರೆ, ನಾನು ಹಿಂದಿ ಶಬ್ದ ಉಪಯೋಗಿಸ್ತಿದ್ದೀನಿ, ಜಾಗರೂಕದಿಂದ ಇರ್ತವೆ ಅಂತಕ್ಕಂಥದ್ದನ್ನು ನೋಡುವ ಸಮಯ ಇದು. BJP ಈಗಾಗಲೇ SIR ಸಂಬಂಧಪಟ್ಟಂತೆ ಅವ್ರು ಹೋಗಿ ಮಂಡಲ ಸ್ತರದವರೆಗೆ ಬೂತ್ ಕಮಿಟಿಗಳನ್ನು ಅಂದರೆ ಸ್ತರದವರೆಗೆ ಕಮಿಟಿಗಳನ್ನು ರಚನೆ ಮಾಡಿ SIR ಪ್ರಕ್ರಿಯೆ ಕೆಲಸ ಆರಂಭಿಸಿದ್ದಾರೆ. JDSನವರು ಮಾಡ್ತಿದ್ದಾರೆ. ಎಲ್ಲ ಪಾರ್ಟಿಗಳು SIR ಪ್ರಕ್ರಿಯೆಯಲ್ಲಿ ಅತಿ ಹೆಚ್ಚು ಭಾಗವಹಿಸಿದ್ರೆ ನಿಮ್ಮ ವೋಟರ್ಗಳನ್ನು, ನಿಮ್ಮ ಪ್ರಭಾವ ಕ್ಷೇತ್ರ ಇರ್ತಕ್ಕಂಥ ವೋಟರ್ಗಳಲ್ಲಿ ಅಗತ್ಯ ದಾಖಲೆಗಳನ್ನು ಒದಗಿಸಿ, ಯಾಕಂದ್ರೆ ಇದೇನು ನೋಡಿ ಏಕಪಕ್ಷೀಯವಾಗಿ ನಡೆಯುವ ಪ್ರಕ್ರಿಯೆ ಅಲ್ಲ. ರೈಟ್. ಈಗ ಮನೆಗೆ ಹೋಗ್ತಾರ್ರಿ. ನಾನು ಕೇಳುವ ಪ್ರಶ್ನೆ, ಪಶ್ಚಿಮ ಬಂಗಾಳದಲ್ಲೂ ಮನೆಗೆ ಹೋದ್ರು. ಯಾರು ಬಿಹಾರದಿಂದ ಬಂದು ಹೋದ್ರ, ಅಥವಾ ಏನು ಜಾರ್ಖಂಡದಿಂದ ಬಂದು ಹೋದ್ರ, ಅಸ್ಸಾಂದಿಂದ ಬಂದು ಹೋದ್ರ? ಮಮತಾ ಬ್ಯಾನರ್ಜಿ ರಾಜ್ಯ ಸರ್ಕಾರಗಳ ನೌಕರರೇ ಹೋದ್ರು. ಈಗ ನನ್ನ ಪ್ರಶ್ನೆ, ಕೇಂದ್ರದಿಂದ ಬಂದು ಯಾರಾದರೂ ಇಲ್ಲಪ್ಪ ಆಸನ್ಸೋಲಲ್ಲಿ ಇಷ್ಟು ಜನರನ್ನು ತೆಗೆದುಹಾಕಿ ಅಂತ ಹೇಳಿಕ್ಕೆ ಹೋದ್ರ? ಹಂಗೆ ಹೋಗಿಲ್ಲ. ಅದು ಎಲ್ಲೆಲ್ಲಿ ವೆರಿಫಿಕೇಶನ್ ನಡೀತೋ ಆ ವೆರಿಫಿಕೇಶನ್ ಸಂದರ್ಭದಲ್ಲಿ ದಾಖಲೆಗಳಿಲ್ಲದಾಗ ಅವ್ರ ಹೆಸರುಗಳನ್ನು ಕಿತ್ತು ಹಾಕಲಾಗಿದೆ. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಇದೆ. ನನಗೆ ಇವತ್ತಿನವರೆಗೆ ಮಹದೇವಪುರದ್ದು ನನಗೆ ಅಸಿಮ್ಯುಲೇಟೇ ಆಗಿಲ್ಲ. ಅದು ರಾಹುಲ್ ಗಾಂಧಿ ಅವರ ಮೊಟ್ಟ ಮೊದಲ ಪ್ರೆಸ್ ಮೀಟ್. ರಾಜಣ್ಣ ಪಾಪ ಸರಿಯಾದ ಪ್ರಶ್ನೆ ಕೇಳಿದ್ರು. ಅಲ್ರಿ, ನಮ್ಮದೇ ರಾಜ್ಯ ಸರ್ಕಾರ ಇದೆ, ನಮ್ಮ ಜನನೇ ಹೋಗಿ ಅಲ್ಲಿ ಇದು ಮಾಡ್ತಿದ್ದಾರೆ, ನಮ್ಗೆ ಅದನ್ನು ಸರಿ ಮಾಡೋಕ್ಕಾಗಲಿಲ್ಲ, 1 ವರ್ಷ ಅಧಿಕಾರದಲ್ಲಿದ್ರಲ್ಲ ಅಂತ. ಆ ಪ್ರಶ್ನೆ ಈ SIR ಪ್ರಕ್ರಿಯೆಗೂ ಬರುತ್ತೆ. ಅಜಿತ್, ನನಗನ್ಸುತ್ತೆ ನೋಡಿ, ಈ ಪ್ರಕ್ರಿಯೆಗಳು ನಡೆಯಲೇಬೇಕು. ಯಾರ್ಯಾರ್ದು 2 ಓಟ್ ಇವೆ, ಆ ಓಟ್ ಈಗ ನಿಮ್ಗೆ ಓಟ್ ಪರ್ಸೆಂಟೇಜ್ ಕೂಡ ನಿಧಾನವಾಗಿ ಜಾಸ್ತಿ ಆಗ್ತಾ ಇದೆ. ತಮಿಳ್ನಾಡಿನಲ್ಲಿ ಆಯ್ತಲ್ವಾ? ತಮಿಳ್ನಾಡಿನಲ್ಲಿ ಹಾಗಿದ್ರೆ BJP ಒಂದು 20 ಸೀಟ್ ಗೆಲ್ಲಬೇಕಿತ್ತು. SIR ಪ್ರಕ್ರಿಯೆಯನ್ನು ಅವರು ನಿಯಂತ್ರಿಸುವುದೇ ಆದಲ್ಲಿ. ಕೇರಳದಲ್ಲಿ ಕಾಂಗ್ರೆಸ್ಗೆ ಲಾಭ ಆಯಿತು ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ಹೀಗಿರುವಾಗ ನನಗನ್ಸುತ್ತೆ ಇದು ಅನಗತ್ಯ ಪೊಲಿಟಿಕಲ್ ಡಿಬೇಟ್ ಒಂದಾಗಬೇಕು. 3 ಪಕ್ಷಗಳು ಕರ್ನಾಟಕದಲ್ಲಿವೆ ಅಥವಾ ಸಣ್ಣ ಪಕ್ಷಗಳಿವೆ. ತಮ್ಮ ಕಾರ್ಯಕರ್ತರನ್ನ ಇದ್ರ ಬಗ್ಗೆ ನಿಗಾ ಇಡಬೇಕು. ನಾವು ಮಾಧ್ಯಮಗಳಾಗಿ ನಾವು ಕೂಡ ನಿಗಾ ಇಡಬೇಕು. ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.